ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಲತಾ ಶೇಖರ್. ಸೊ ಇತ್ತೀಚಿನ ದಿನಗಳಲ್ಲಿ ನೀವೇ ಕೇಳಿದ್ದೀರಿ, ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಸೊ ಮೊದಲಾದರೆ ಅಟ್ಲೀಸ್ಟ್ ಟೈಮ್ ಇರ್ತಾ ಇತ್ತು, 1 ಅಟ್ಯಾಕ್, 2nd ಅಟ್ಯಾಕ್, 3rd ಅಟ್ಯಾಕ್ ಅಂತ. ಈಗ ಕಾರ್ಡಿಯಾಕ್ ಅರೆಸ್ಟ್ ಅಂತ. ಯಾಕೆ ಆಗ್ತಿದೆ? ನೀವು ತೊಗೊಳ್ತಾ ಇರೋ ಪ್ರೆಷರಿಂದ, ಸ್ಟ್ರೆಸ್ಸಿಂದ ಹಾರ್ಟಿಗೆ ಬ್ಲಡ್ಡನ್ನು ಪಂಪ್ ಮಾಡಲಿಕ್ಕೆ ಕಷ್ಟ ಆಗ್ತಿದೆ. ಆಗೇನಾಗುತ್ತೆ, ಅಲ್ಲಿ ಕೆಲವೊಂದು ಬ್ಲಾಕ್ ಆಗ್ತಾ ಹೋಗುವಂಥದ್ದು, ಸರ್ಕ್ಯುಲೇಷನಲ್ಲಿ ಪ್ರಾಬ್ಲಮ್ ಆಗುವಂಥದ್ದು, ವೆರಿಕೋಸ್ ಆಗೋದು, ಈ ಥರ ನಾನಾ ಕಾಯಿಲೆಗಳಿಗೆ ಅದು ಲೀಡ್ ಆಗ್ತಿದೆ. ಎಲ್ಲದಕ್ಕೂ ಕಾರಣವೇ ನಿಮ್ಮ ಮನಸ್ಸು. ಸೊ ಯಾವಾಗ ನೀವು ಕಾಮಾಗಿ ಚೆನ್ನಾಗಿರ್ತೀರಿ, ಇದೆಲ್ಲ ತೊಂದರೆಗಳಿಂದ ಹೊರಗಡೆ ಬರಬಹುದು. ಇನ್ನು ನಿಮಗೆ ಕೆಲವೊಂದು ಬ್ಲಾಕೇಜ್ ಆಗಿದೆ ಆಲ್ರೆಡಿ ಅಂತ ಇದ್ದಾಗ, ನೀವು ಮನೆಮದ್ದು ಥರ ಕುಂಬಳಕಾಯಿ ಜ್ಯೂಸನ್ನು ಕುಡಿಬೋದು. ಲೆಮನ್ ತುಂಬ ಒಳ್ಳೆಯದು. ಜೊತೆಗೆ ಸೋರೆಕಾಯಿ ಅಂತ ಹೇಳ್ತಾರಲ್ವ, ಅದ್ರ ಜ್ಯೂಸ್ ಕುಡಿಬೋದು. ಹಾಗೆಯೇ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಇದ್ದಾಗ ಕೆಲವೊಂದು ಪುನರ್ಪುಳಿ ಅದೆಲ್ಲ ಒಳ್ಳೆಯದಾಗುತ್ತೆ, ಬಟ್ ನಿಮಗೆ ಅದು ಸಾಕಾಗೋದಿಲ್ಲ. ಅಂಥ ಟೈಮಲ್ಲಿ ನೀವು ಅರ್ಜುನ ಬಾರ್ಕೋ ಇಂಥದ್ದೆಲ್ಲ ಎಕ್ಸ್ಟ್ರಾಕ್ಷನ್ ಇರುತ್ತೆ. ನಮ್ಮ ಹೃದಯನ ಕಾಪಾಡ್ಕೊಳ್ಳಿಕ್ಕೆ ಅಂತ ಕೆಲವೊಂದು ಗಿಡಮೂಲಿಕೆಗಳ ಔಷಧಿಗಳನ್ನು ಕೊಡಬೇಕಾಗುತ್ತೆ. ಸೊ ಅದು ಸ್ಟಾರ್ಟಿಂಗಲ್ಲಿ ನೀವು ಮಾಡಿದ್ರೆ ಕಂಪ್ಲೀಟಾಗಿ ಸರಿ ಹೋಗುತ್ತೆ. ಹಾಗೆಯೇ ಅನಾಹತ ಚಕ್ರ, ಎದೆ ಮಧ್ಯಭಾಗದಲ್ಲಿ ಇರೋ ಆರ್ಗನ್ನ ಕಾಪಾಡಲಿಕ್ಕೆ ಕೆಲವೊಂದು ಹೇಳ್ಕೊಡ್ತೀವಿ, ಅದರಲ್ಲೂ ಕೂಡ ಸರಿ ಮಾಡ್ಕೊಳ್ಳಿ.